ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದೇನು. ವೋಟಿಂಗ್ ರಿಸಲ್ಟ್ ಏನಾದರೂ ಬದಲಾಯ್ತಾ ಗುರುವಾರ ಎಪಿಸೋಡ್ ಆದ್ಮೇಲೆ? ಏನಕ್ಕಂದ್ರೆ ಗುರುವಾರ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್, ಎಮೋಷನ್ಸ್, ಫೀಲಿಂಗ್ಸು, ಟಾಸ್ಕು ಎಲ್ಲಾನು ಇತ್ತು ಎಪಿಸೋಡ್ ಅಲ್ಲಿ. ಆ ಎಪಿಸೋಡ್ ಆದ್ಮೇಲೆ ಏನಾದರೂ ಬದಲಾವಣೆ ಆಯ್ತಾ? ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ? ಏನಾದರೂ ಇನ್ಕ್ರೀಸ್ ಆಯ್ತಾ, ಡೌನ್ಫಾಲ್ ಆಯ್ತಾ, ಕಡಿಮೆ ಆಯ್ತಾ, ಜಾಸ್ತಿ ಆಯ್ತಾ ಅಂತ ಮಾತಾಡೋಣ. ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರಂತ ಮಾತಾಡೋಣ. ತುಂಬಾ ಜನ ಕಾವ್ಯ ಹೆಲ್ಮೆಟ್ ಆದ್ರು, ರಘು ಹೆಲ್ಮೆಟ್ ಆದ್ರು, ಹಂಗಾಯ್ತು ಹಿಂಗಾಯ್ತು ಅಲ್ಲ ಅಂತ ಹೇಳ್ತಾ ಇದ್ರು. ಐ ಥಿಂಕ್ ನಾಳೆ ನೈಟ್ ವರೆಗೂ ಇರುತ್ತಾ? ಇಲ್ಲ. ಏನಕ್ಕಂದ್ರೆ ಕೇಳಿ, ನಾಳೆನೆ ವೀಕೆಂಡ್ ಶೂಟ್ ಆಗುತ್ತೆ. ಐ ಥಿಂಕ್ ಇವತ್ತೇ ಕನ್ಸಿಡರ್ ಮಾಡಬಹುದು. ಏನಕ್ಕಂದ್ರೆ ನಾಳೆನೆ ಶೂಟ್ ಆಗುತ್ತಂದ್ರೆ ಮತ್ತೆ ನಾಳೆನೆ ಹೆಲ್ಮೆಟ್ ಮಾಡ್ತಾರಲ್ವಾ, ಆ ಕಾರಣಕ್ಕೆ ಇವತ್ತೇ ಎಂಡ್ ಮಾಡ್ಬೋದು. ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ಇರುತ್ತೆ ಅನ್ಕೊಂಡು ಮೋಸ್ಟ್ಲಿ ವೋಟಿಂಗ್ ಇದು. ಮತ್ತೆ ಗುರುವಾರ ಎಪಿಸೋಡ್ ಆದ್ಮೇಲೆ ಹೇಗಿತ್ತು, ಯಾರಲ್ಲಿ ಇಲ್ಲಿದ್ರೆ ಅಂತೆಲ್ಲ ಮಾತಾಡೋಣ. 100% ನಾನು ಬಾಟಮ್ ಅಂತ ತಗೊಂಡಾಗ ನಾನು ಇನ್ನೇ ಹೇಳಿದ್ದೆ, ರಾಶಿಕಾ ಮತ್ತು ರಘು ಅವರು ಇದ್ದಾರೆ ಬಾಟಮ್ ಅಲ್ಲಿ ಅಂತ. ಈಗಲೂ ಕೂಡ ಅವರೇ ಕಂಟಿನ್ಯೂ ಆಗ್ತಾ ಇದಾರೆ, ಬದಲಾವಣೆ ಏನು ಆಗಿಲ್ಲ. 7 ಜನ ನಾಮಿನೇಟ್ ಆಗಿರೋದ್ರಲ್ಲಿ ಬಾಟಮ್ ಅಲ್ಲಿ ಇರೋದು ರಘು ಮತ್ತು ರಾಶಿನೇ. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗಬಹುದು ಈ ವಾರ. ಒಂದ್ ವೇಳೆ ಡಬಲ್ ಎಲಿಮಿನೇಷನ್ ಆದ್ರೂ ಇದ್ರೆ, ನನ್ಗನ್ಸುತ್ತೆ ಡಬಲ್ ಎಲಿಮಿನೇಷನ್ ಏನಾದ್ರು ಇದ್ರೆ ವೋಟಿಂಗ್ ಪ್ರಕಾರ ಆದ್ರೆ ಇವ್ರು ಮಾಡ್ತಾರೆ. ಇಲ್ಲ ಕಲರ್ಸ್ ಏನಾದ್ರು ಚೇಂಜ್ ಮಾಡ್ತೀವಿ, ರಘು ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅನ್ನೋದಾದ್ರೆ ಐ ಥಿಂಕ್ ಧ್ರುವಂತ್ ಅವ್ರನ್ನ ಇಲ್ಲ ಕಾವ್ಯ ಅವ್ರನ್ನ ಎತ್ತದಂತೂ ಗ್ಯಾರಂಟಿ. ಇವ್ರು ಬಿಟ್ರೆ ಯಾರು ಹೋಗಲ್ಲ. ಏನಕ್ಕಂದ್ರೆ ಟಾಪ್ ಆಲ್ ತಗೊಂಡಾಗ ಖಂಡಿತವಾಗ್ಲೂ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಧನು ಒಂದು ಇದ್ದೇ ಇರ್ತಾರೆ. 4 ಜನ ಇದ್ದೇ ಇರ್ತಾರಲ್ವಾ. ಈ 4 ಜನ ಇದ್ದೇ ಇದ್ದಾಗ ಇನ್ನಿಬ್ರು ಯಾರನ್ನಾದ್ರು ಎತ್ತಬೇಕಲ್ವಾ. ಎತ್ತಬೇಕು ತಗೊಂಡಾಗ ಸಿಗದೆ ಯಾರು? ಕಾವ್ಯ, ಧ್ರುವಂತು, ರಾಶಿ, ರಘು. ಇವರಲ್ಲಿ ವೋಟಿಂಗ್ ತಗೊಂಡಿರೋ ಬಾಟಮ್ ಅಲ್ಲಿ ಇರೋದು ರಘು, ರಾಶಿ. ಇನ್ನು ಕಂಟೆಂಟ್ ಪ್ರಕಾರ ಬರಬೇಕು. ಕಂಟೆಂಟ್ ಏನಾಗಿದೆ ಅಂದ್ರೆ ಕಾವ್ಯ ಅವ್ರ ಪರವಾಗಿಲ್ಲ, ಏನು ಆಡಿಲ್ಲ, ಮಾತಾಡಿಲ್ಲ, ನೋಡಿಲ್ಲ ಅಂದ್ರೂ ಕೂಡ ಟ್ರೆಂಡ್ ಅಲ್ಲಿರೋದು ಕಾವ್ಯ ಗಿಲ್ಲಿ ಅಂತ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಬೇರೆ ಮಾತಾಗಿರ್ಬೋದು, ಒಂಥರ ಕಾಮಿಡಿ ಆಗಿರ್ಬೋದು, ರಿಯಾಕ್ಷನ್ ಆಗಿರ್ಬೋದು, ಇದನ್ನೇ ಕಾಂಟ್ರಿಬ್ಯೂಷನ್ ಅಂತಾರೆ. ಬೇರೆ ಟಾಸ್ಕ್ ಆಡಿ ಒಳ್ಳೆಪಿಕ್ ಗೆಲ್ಬೇಕಂತ ಏನಲ್ಲ ಅಲ್ವಾ. ಇನ್ನು ರಾಶಿಗೆ ತಗೊಂಡ್ರೆ ಫಿಸಿಕಲ್ ಟಾಸ್ಕ್ ತಗೊಂಡಾಗ ಶಿ ಇಸ್ ಎಕ್ಸಲೆಂಟ್, ಅದೊಂದು ಚೆನ್ನಾಗಿದೆ. ಬಟ್ ಓಟ್ ಅಂತೂ ಬರ್ತಾ ಇಲ್ಲ, ಕೆಲಸ ಎಲ್ಲ ಎಡುತ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ರಘು ಅವ್ರಿಗೆ ಏನಕ್ಕೆ ಓಟ್ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ, ಫುಲ್ ಡೌನ್ ಫಾಲ್ ಆಗಿದೆ ಅವ್ರು ಕೂಡ. ಧ್ರುವಂತ್ ಅವ್ರಿಗಂತೂ ಮಿಕ್ಸ್ಡ್ ಬರ್ತಾ ಇದೆ, ಆ ಕಡೆ ಬರ್ತಾ ಇದೆ, ಈ ಕಡೆ ಬರ್ತಾ ಇದೆ, ಆ ರೀತಿ ಆಗ್ತಾ ಇದೆ. ಇನ್ನು ವೋಟಿಂಗ್ ಅನ್ನೋದು ತಗೊಂಡ್ರೆ ನಾನು ಬಾಟಮ್ ಅಲ್ಲಿ ರಘು, ರಾಶಿ ಹೇಳಿದೆ. ಇನ್ನು ಟಾಪ್ ಅಲ್ಲಿ ತಗೊಂಡಾಗ 100% ಈಗಲೂ ಕೂಡ ಗಿಲ್ಲಿನೇ ಇನಾಮಿನೇಸ್. 50 to 53% ವೋಟಿಂಗ್ ಬರ್ತಾ ಇದೆ ಗಿಲ್ಲಿಗೆ. ಇವರೆಲ್ಲ 50% ಅಲ್ಲಿ ಡಿಬೇಟ್ ಮಾಡ್ಕೊಳ್ತಾ ಇದ್ರೆ ಗಿಲ್ಲಿಗೆ ಮಾತ್ರನೇ 53% ವೋಟಿಂಗ್ ಬರ್ತಾ ಇದೆ. ಆ ರೀತಿ ಎಲ್ಲ ಸಖತ್ತಾಗಿ ಇನಾಮಿನೇಸ್ ಅಂತ ಹೇಳ್ಬೋದು. ಆ ಕಾವ್ಯ ಹತ್ರ ಸ್ವಲ್ಪ ಇದಾದ ಇಗ್ನೋರ್ ಆದಾಗ, ಡಿವೈಡ್ ಆದಾಗ ಅಂತೂ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಸಖತ್ತಾಗಿ 60% ಅಂತೆಲ್ಲ ಹೋಗ್ತಾ ಇದ್ರು, ಬಟ್ ಈಗ ಮಾತ್ರ 53% ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸೆಕೆಂಡ್ ಅಲ್ಲಿ ರಕ್ಷಿತಾನೇ ಇದ್ದಾರೆ. ಆಲ್ಮೋಸ್ಟ್ ಆಲ್ ಚೆನ್ನಾಗಿ ವೋಟಿಂಗ್ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬರೀ ಮಾತು, ಜಲಸ್ಸು, ಹಾಗೆ ಹೀಗೆ ಅಂತ ಹೇಳ್ಕೊಂಡ್ರು. ಕಂಟೆಂಟ್ ಅಂತೂ ಕೊಡ್ತಾ ಇದ್ದಾರೆ, ಬೇರೆ ಮಾತೇ ಇಲ್ಲ. ನೆಗೆಟಿವ್ ಆರ್ ಪಾಸಿಟಿವ್ ಕಂಟೆಂಟ್ ಅಂತೂ ಕೊಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದಾಗ ಗಿಲ್ಲಿಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ, ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಆ ಪ್ರೀತಿನ, ನಮ್ಮನ್ನ ಪ್ರೀತಿ ಮಾಡ್ರೆ ಮಾತ್ರ ಪ್ರೀತಿ ಮಾಡಬೇಕು. ನಮ್ಮ ಪ್ರೀತಿ ಮಾಡದೇ ಇರೋಣ, ನಮ್ಮನ್ನ ಇಗ್ನೋರ್ ಮಾಡೋಣ, ನಮ್ಮನ್ನ ಮಾತಾಡ್ಸಲ್ಲ ಅನ್ನೋರ್ನ ಮಾತಾಡ್ಸಬಾರ್ದು. ಯಾಕಂದ್ರೆ ಅದು ಸರಿ ಇರಲ್ಲ. ನಮ್ಮನ್ನ ಇಷ್ಟಪಡೋ ಮಾತಾಡ್ಸಿದ್ರೆ 10% ಕೊಟ್ಟರೆ 100% ಕೊಡ್ತಾರೆ, 100% ಕೊಟ್ಟರೆ 200% ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಸಖತ್ತಾಗಿ ಮೋಟಿವೇಶನ್ ಇತ್ತು. ಕಂಟೆಂಟ್ ಅಂತ ಕೊಡ್ತಾರೆ, ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಸಖತ್ತಾಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಹೌದು ಎಸ್ ಕಾವ್ಯ ಇದ್ದಾರೆ, ಇರಲೇಬೇಕು ಕೂಡ. ಏನಕ್ಕಂದ್ರೆ ಬರ್ತಾ ಇದೆ ಓಟು. ಇಲ್ಲಿ ಗಿಲ್ಲಿ ಫ್ಯಾನ್ಸ್ ಮಾಡಿದ್ದಾರೆ, ಇಗ್ನೋರ್ ಮಾಡ್ತಾರೆ ಅಂದ್ರೂ ಕೂಡ, ಎಷ್ಟೇ ಇಗ್ನೋರ್ ಮಾಡ್ತಾರೆ ಅಂದ್ರೂ ಕೂಡ ಖಂಡಿತವಾಗ್ಲೂ ತುಂಬಾ ಜನ ನಾನು 50 ಓಟ ಗಿಲ್ಲಿಗೆ ಹಾಕ್ತೀನಿ, 40 ಕಾವ್ಯಗೆ ಹಾಕ್ತೀನಿ ಅಂತ ಡಿವೈಡ್ ಮಾಡ್ಕೊಂತ ಇದ್ದಾರೆ. ನನ್ನ ಏನಂದ್ರೆ ಈ ವಾರ ಆಯ್ತು, ಇಲ್ಲಿಗೆ ಮುಗಿಸ್ಬಿಡಿ. ಫೈನಲ್ ಅಂತ ಬಂದಾಗ ಇಬ್ರಿಗೆ ಡಿವೈಡ್ ಮಾಡಕ್ ಹೋಗ್ಬೇಡಿ, ಒಬ್ರಿಗೆ ವೋಟ್ ಮಾಡಿ. ಹೌದು, ಥರ್ಡ್ ಪ್ಲೇಸ್ ಅಲ್ಲಿ ಕಾವ್ಯ ಇದ್ದಾರೆ, 4th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಇದ್ದಾರೆ, 5th ಪ್ಲೇಸ್ ಅಲ್ಲಿ ಧ್ರುವಂತ್ ಇದ್ದಾರೆ, 6th ಪ್ಲೇಸ್ ಅಲ್ಲಿ ರಾಶಿಕಾ, 6th ಪ್ಲೇಸ್ ಅಲ್ಲಿ ರಘು, 7th ಪ್ಲೇಸ್ ಅಲ್ಲಿ ರಾಶಿಕಾ ಇದ್ದಾರೆ. ಈ ರೀತಿಯ ವೋಟಿಂಗ್ ಅನಾಲಿಸಿಸ್. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ಇರದೇ 7 ಜನ. ಫಸ್ಟ್ ಗಿಲ್ಲಿ ನಟ, ಸೆಕೆಂಡ್ ರಕ್ಷಿತಾ, ಥರ್ಡ್ ಕಾವ್ಯ, 4th ಅಶ್ವಿನಿ ಗೌಡ, 5th ಧ್ರುವಂತು, 6th ರಘು, 7th ನಮ್ಮ ರಾಶಿಕಾ ಇದ್ದಾರೆ. ನೋಡೋಣ ಕಾಂಟ್ರಿಬ್ಯೂಷನ್ ನೋಡಿ ಹೆಲ್ಮೆಟ್ ಮಾಡ್ತಾರ, ವೋಟಿಂಗ್ ನೋಡಿ ಹೆಲ್ಮೆಟ್ ಮಾಡ್ತಾರ. ಖಂಡಿತವಾಗ್ಲೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಕ್ಯೂರಿಯಾಸಿಟಿ ಏನಿಲ್ಲ, ಎಂಡಿಂಗ್ ಅಲ್ವಾ, ಇರಲೇಬೇಕು ಕ್ಯೂರಿಯಾಸಿಟಿ. ಆ ರೀತಿ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರು ವೋಟ್ ಮಾಡಿದ್ರಿ, ಯಾರಿಗೆ ಮಾಡ್ತೀರಾ, ಬಿಗ್ ಬಾಸ್ ಯಾರು ಗೆಲ್ಬೇಕು ಅಂತ? ವೋಟ್ ಫಾರ್ ಗಿಲ್ಲಿ, ವೋಟ್ ಫಾರ್ ಕಾವ್ಯ, ವೋಟ್ ಫಾರ್ ರಕ್ಷಿತಾ. ಹೀಗೆ ನಿಮ್ಗೆ ಯಾರಿಗೆ ಇಷ್ಟನೋ, ವೋಟ್ ಫಾರ್ ಅಶ್ವಿನಿ, ಹೀಗೆ ನಿಮ್ಗೆ ಯಾರಿಗೆ ಇಷ್ಟನೋ ದಯವಿಟ್ಟು ಕಮೆಂಟ್ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ. ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿನ್ನರ್ಗೆ. ಆದ ಕಾರಣ ಯಾವುದೇ ವಿಡಿಯೋ ಆಗಲಿ, ನನ್ನ ವಿಡಿಯೋ ಅಂತಲ್ಲ, ಯಾವುದೇ ವಿಡಿಯೋ ಆಗಲಿ ನೋಡಿದಾಗ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ, ಸರಿನಾ? ವಿಡಿಯೋ ಇಷ್ಟ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.